ಹಾಯ್ ಮಾಡಿ ಹಾಯ್ ಇಷ್ಟು ಕಬಾಬ್ ರೆಡಿ ಮಾಡೋದನ್ನು ನೋಡೋಣ. ಅದನ್ನು ಮಾಡಿದ್ವಿ. ಈಗ ಇಲ್ಲಿಗೆ ಹಲೋ ಹಾಯ್ ಗಾಯ್ಸ್, ತುಂಬ ದಿನಗಳ ನಂತರ ಒಂದು ಲಾಗ್ ಮಾಡ್ತಾ ಇದ್ದೀನಿ. ಅದು ಏನಪ್ಪ ವಿಶೇಷ ಅಂತಂದರೆ ನಮ್ಮ ಮನೆಗೆ ಇವತ್ತಲ್ಲ 2-3 ದಿನ ಆಯಿತು. ನಮ್ಮ ಸಿಸ್ಟರ್ ನಮ್ಮ ಸ್ವಂತಕ್ಕ ಬಂದಿದ್ದಾರೆ ಬೆಂಗಳೂರಿಂದ. ಏನಪ್ಪ ವಿಶೇಷ ಅಂತಂದರೆ ಇವತ್ತು ನಮ್ಮಕ್ಕ ಕಬಾಬ್ ಮಾಡೋಣ ಅಂತ ಹೇಳಿದರು. ಅದಕ್ಕೆ ಚಿಕನ್ ತಂದಿದ್ದೀನಿ. ನಮ್ಮಕ್ಕ ಅವರೇ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಯಾವ ರೀತಿ ಮಾಡ್ತಾರೆ ಏನು ಅಂತ, ವಿಶೇಷ ಕಬಾಬ್ ಯಾವ ರೀತಿ ಟೇಸ್ಟ್ ಇರುತ್ತೆ ಅಂತ ನೋಡೋಣ. ಎಲ್ಲರ ಮನೆಯಲ್ಲೂ ಕಾಮನ್ನಾಗಿ ಮಾಡ್ತಾರೆ, ನೋಡೋಣ ಯಾವ ರೀತಿ ಇದೆ ಅಂತ. ಕಬಾಬ್ ಥರ ಇದು ಕಬಾಬ್ ಪೀಸ್ ಹೊಡಿಸಿದ್ದೀವಿ. ಇದು ನಾರ್ಮಲ್ ಚಿಕನ್ನು. ನೋಡೋಣ ಯಾವ ರೀತಿ ಮಾಡ್ತಾರೆ ಅಂತ ನೋಡೋಣ. ನೋಡಿ ಬಂದುಬಿಟ್ಟವಳೆ ಪ್ರಿಯಾ. ಪ್ರಿಯಾನ್ ಹಾಯ್ ಪ್ರಿಯಾ, ಏನು ತಿಂತಾ ಇದೆಯಾ? ಚಿಕನ್ ಇನ್ನೂ ಮಾಡೇ ಇಲ್ಲ, ನೀನು ಚಿಕನ್ ತಿಂತಾ ಇದೆಯಾ? ಹಾಂ ಬಾಯ್. ಮತ್ತೆ ಹೋದ್ಲವಳು. ತೋರಿಸ್ತೀನಿ. ನಮ್ಮ ಮನೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇವರೇ ನೋಡಿ ನಮ್ಮ ಸಿಸ್ಟರ್. ಮೊದಲು ಈರುಳ್ಳಿನ ಕಟ್ ಮಾಡ್ಕೊಂಡಿವಿ. ಈರುಳ್ಳಿ ಕಟ್ಟಾಗಿ ಮಾಡ್ಕೊಂಡ ನಂತರ ಇದನ್ನು ನೋಡಿ ನೀಟಾಗಿ ಇದನ್ನು ವಾಶ್ ಮಾಡಿದ್ದಾರೆ. ನೀಟಾಗಿ ವಾಶ್ ಮಾಡಿ ನೋಡಿ ಈರುಳ್ಳಿನ ಯಾವ ರೀತಿ ಕಟ್ ಮಾಡ್ತಾಯಿದ್ದಾರೆ. ಚಿಕ್ಕದಾಗಿ ಮಾಡಿದ್ರು ಅಷ್ಟೇ, ದೊಡ್ಡದಾಗಿ ಮಾಡಿದ್ರು ಅಷ್ಟೇ. ಈರುಳ್ಳಿ ಕಣ್ಣಲ್ಲಿ ನೀರು ಬರ್ತಾ ಇದೆ. ಈರುಳ್ಳಿ ಫೈನಲ್ ಆಗಿ ಕಟ್ಟಾಯಿತು. ಅದ್ರ ಜೊತೆ ಕೊತ್ತಂಬರಿ. ಬನ್ನಿ ಹಾಗೆ ಅದ್ರ ಜೊತೆನೇ ಧಾರವಾಡ ಪೇಡೆ ಇದೆ. ಧಾರವಾಡ ಪೇಡೆ ತಿನ್ನೋಣ. ಅಕ್ಕ ತಂದಿದ್ದಾರೆ ಬೆಂಗಳೂರಿಂದ ಧಾರವಾಡ ಪೇಡೆ ಅಂದರೆ ಅಲ್ಲಿ ಯಾವುದೋ ಧಾರವಾಡದೊಂದು ಸ್ವೀಟ್ ಮಾಡಿರ್ತಂತ ಒಳ್ಳೆ ಸಿಕ್ತದ್ದು ತಂದಿದ್ದಾರೆ, ಚೆನ್ನಾಗಿದೆ. ಅದಾದ ನಂತರ ಸ್ವಲ್ಪ ಎಣ್ಣೆ ಕಾದಿದೆ ಎಲ್ಲ ನೋಡ್ಕೋಬೇಕು. ಸ್ವಲ್ಪ ಕಾದಿದೆ. ವಾ, ಅದಾದ ನಂತರ ಕರಿಬೇವನ್ನ ಹಾಕಬೇಕು. ಕರಿಬೇವು ಆದ ನಂತರ ನೋಡಿ ಈಗ ಈರುಳ್ಳಿನ ಹದವಾಗಿ ಹುರ್ಕೋಬೇಕು. ಇದು ನೋಡಿ ರೆಡ್ ಬರುವವರೆಗೂ ಹಾಕಿ ಅದನ್ನು ಇದು ಮಾಡ್ಕೋಬೇಕು. ಈರುಳ್ಳಿ ಇರಲಾದ ಟೇಸ್ಟೇ ಬರೋಲ್ಲ ಯಾವುದೇ ಅಡುಗೆ ಇಲ್ಲ. ನೋಡಿ ಅದು ಯೆಲ್ಲೋ ಕಲರ್ ಬರುವಾಗೆ ಅದನ್ನು ಸ್ವಲ್ಪ ಅಲ್ಲಿವರೆಗೂ ಹುರ್ಕೋಬೇಕು. ಈಗ ರೆಡ್ ಬ್ರೌನಿಶ್ ಥರ ಬರ್ತಾಯಿದೆ. ಜೊತೆಗೆ ಅಲ್ಟರ್ನೇಟಾಗಿ ಪೇಸ್ಟ್ಗಂತ ಟೊಮೆಟೊನ ಕಟ್ ಮಾಡ್ಕೊಂಡಿದ್ವಿ. ನೋಡಿ ಬರ್ತಾಯಿದೆ. ನೋಡಿ ರೆಡ್ ಎಲ್ಲೋ ಇದುವರೆಗೂ ಅದನ್ನು ಹಾಗೆ ಹುರ್ಕೋಬೇಕು ಎಣ್ಣೆಯಲ್ಲಿ. ನೋಡಿ ಕಲರ್ ಬರ್ತಾಯಿದೆ. ವೈಟ್ ಇದ್ದಿದ್ದು ಹೇಗೆ ಬರೋದು, ಯಾವುದು ಯೆಲ್ಲೋ ಕಲರ್ ಥರ ನೋಡಿ ಇದೆ. ಈ ಕಲರ್ ಬರುವವರೆಗೂ ಅದನ್ನು ಹಾಗೆ ಹುರಿತಾನೇ ಇರಬೇಕು. ಓಕೆ, ಫೈನಲಿ ಕಲರ್ ಬಂತು. ಅದಾದ ನಂತರ ಚಿಕನ್ನ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಅದನ್ನು ಅದ್ರ ಜೊತೆ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಹದವಾಗಿ ಬೇಯಬೇಕಲ್ಲ, ಅದ್ರ ಜೊತೆ ಸ್ವಲ್ಪ ಅರಿಶಿನ ಒಳ್ಳೆ ಟೇಸ್ಟ್ ಕೊಡುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಎಲ್ಲ ಮಿಕ್ಸ್ ಮಾಡಾಯಿತು. ಉಪ್ಪು, ಅರಿಶಿನ, ಚಿಕನನ್ನು ಎಣ್ಣೆಯಲ್ಲಿ ಹುರಿದಿದ್ದನ್ನು ಎಲ್ಲ ಮಿಕ್ಸ್ ಮಾಡಿ ಈಗ ನೋಡಿ ಫೈನಲ್ ಆಗಿ
ಇದನ್ನು ಸ್ವಲ್ಪ ಒಂದು 5ರಿಂದ 10 ನಿಮಿಷ ಕುದಿಯೋಕ್ಕೆ ಬಿಡಬೇಕು. ಚೆನ್ನಾಗಿ ಮೊದಲನ್ನ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಯಾವ ರೀತಿ ಕಲರ್ ಬಂದಿದೆ ನೋಡಿ, ಚೆನ್ನಾಗಿ ಬೇಯ್ತಾ ಇದೆ. ಇದನ್ನು ಹಾಗೆ ತಿರುಗಿಸ್ಕೋಬೇಕು. ಚಿಕನ್ ಪೇಸ್ಟ್ ಮಾಡೋಕ್ಕೆ ಕೊತ್ತಂಬರಿ, ಇದೇನಿದೆ ಬೆಳ್ಳುಳ್ಳಿ, ಅದಾದ ನಂತರ ಟೊಮೆಟೊ, ಇದು ಅಲ್ಲ ಪೇಸ್ಟು, ಅದಾದ ನಂತರ ಸ್ವಲ್ಪ ಕೊಬ್ಬರಿ ಪೌಡರು. ಇದನ್ನು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಮಿಕ್ಸಿಯಲ್ಲಿ ಪೇಸ್ಟನ್ನ ರೆಡಿ ಮಾಡ್ಕೋಬೇಕು. ನೋಡಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಾಯ್ತು. ಅದಾದ ನಂತರ ನೋಡಿ ಯಾವ ರೀತಿ ಅದು ಕುದಿದೆ. ನಾರ್ಮಲಾಗಿ ಫಾರ್ಮ್ ಕೋಳಿ ಸ್ವಲ್ಪ ಬೇಗನೆ ಕುದಿಯುತ್ತೆ, ಜವಾರಿ ಕೋಳಿ ಆದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ನೋಡಿ ಯಾವ ಕಲರ್ ಒಳ್ಳೆ ನೋಡಿ ಪೇಸ್ಟ್ ರೆಡಿ ಆಗ್ತಾ ಇದೆ. ಸ್ವಲ್ಪ ನೀರು ಸೇರಿಸ್ಬೇಕು. ಇದಕ್ಕೆ ಸೇರಿಸಾದ ನಂತರ ಅಲ್ಟರ್ನೇಟಾಗಿ ಕಬಾಬು ಕೂಡ ಅದನ್ನು ಮೊದಲು ಚಿಕನ್ನಲ್ಲಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫೈನಲ್ ಆಗಿ ಪೇಸ್ಟು ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿದೆ ಸ್ಮೆಲ್ಲು ಪೇಸ್ಟ್ದು. ಸ್ವಲ್ಪ ರುಚಿಗೆ ತಕ್ಕಷ್ಟು ಚಿಕನ್ ಮಸಾಲಾನ ಮಿಕ್ಸ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆ ಅಲ್ಟರ್ನೇಟಾಗಿ ಏನೇನು ಮಿಕ್ಸ್ ಮಾಡಿದಕ್ಕ ಇದರಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತು ಮೊಟ್ಟೆ ಮಿಕ್ಸ್ ಮಾಡಲೇಬೇಕು ಕಬಾಬ್ಗೆ. ಹಾಂ ಬೈಂಡಿಂಗು ಇದೇನಿದು ಬೈಂಡಿಂಗ್ ಅಂದರೆ ಯಾವುದು ಟೇಸ್ಟು? ನೋಡಿ ಮೊಟ್ಟೆನ ಮಿಕ್ಸ್ ಮಾಡಿದ್ರೆ ಸ್ವಲ್ಪ ಗಟ್ಟಿಯಾಗಿ ಬರುತ್ತಂತೆ. ಅದಾದ ನಂತರ ಕಬಾಬ್ ಪೌಡರು ಜೊತೆ ಅಲ್ಟರ್ನೇಟಾಗಿ ಎರಡೂ ಕೂಡ ನಡೀತಾ ಇದೆ. ಒಂದು ಕಬಾಬು, ಅದಾದ ನಂತರ ಎರಡು ಆಯಿತು, ಕಬಾಬ್ ಪೌಡರು ಮಿಕ್ಸ್ ಆಯಿತು. ಎಷ್ಟು 1 kgಗೆ ಎಷ್ಟು ಹಾಕೋಬೇಕು? 2 ಪ್ಯಾಕೆಟ್ ಹಾಕೋಬೇಕು. ಮತ್ತು ಇದರ ಜೊತೆ ನೋಡಿ ಮಸಾಲ ಹಾಕಿದ್ದಾರೆ, ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಕೂಡ ಮಿಕ್ಸ್ ಮಾಡಿದ್ದಾರೆ. ಅಲ್ಟರ್ನೇಟಾಗಿ ಎರಡೂ ಕೂಡ ನಡೀತಾ ಇದೆ. ಒಂದು ಚಿಕನ್ನು ಗ್ರೇವಿದು ನಡೀತಾ ಇದೆ, ಆ ಕಡೆ ಕಬಾಬು ನಡೀತಾ ಇದೆ. ಒಟ್ಟಿನಲ್ಲಿ ಟೋಟಲಿ ಆಲ್ ಕ್ರೆಡಿಟ್ ಗೋಸ್ಟು ನಮ್ಮ ಸಿಸ್ಟ್ರಿಗೆ ಇವತ್ತು. ಸ್ವಲ್ಪ ಖಾರನ ನೋಡಿ, ನಿಮ್ಮ ಟೇಸ್ಟ್ ತಕ್ಕಂಗೆ ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ಖಾರ ತಿಂದ್ರೂ ಕಷ್ಟನೇ, ಕಡಿಮೆ ಇಲ್ಲ ಅಂದ್ರೂ ಕಷ್ಟನೇ. ಫೈನಲಾಗಿ ಮಿಕ್ಸಿಂಗ್ ನಡೀತಾ ಇದೆ. ಇದನ್ನು ಈಗ ಮಿಕ್ಸ್ ಮಾಡಿ ರೆಡಿ ಮಾಡಿದ್ರೆ ಎಣ್ಣೆಲಿ ಹಾಕಿ ಫ್ರೈ ಮಾಡೋದೇ. ಅಂದರೆ ಫಸ್ಟ್ ಕಬಾಬೇ ರೆಡಿ ಆಗುತ್ತೆ ಅಂದಂಗೆ ಆಯಿತು. ನೋಡಿ ಮೊದಲನೇ ಕಲರ್ಗೂ ಈಗಿನ ಕಲರ್ಗೂ ಎಷ್ಟು ಡಿಫ್ರೆನ್ಸ್ ಬಂದಿದೆ. ಯಾವ ರೀತಿ ಬೆಂದಿದೆ. ಅದಕ್ಕೆ ಸ್ವಲ್ಪ ಪೇಸ್ಟ್ನ ರೆಡಿ ಮಾಡ್ಕೊಂಡಿದ್ದೀವಲ್ಲ, ಅದನ್ನು ಪೇಸ್ಟ್ನ ಹಾಕಿ ಚೆನ್ನಾಗಿ ತಿರುಗಿಸಿದ್ರೆ ರೆಡಿ ಆಯಿತು
ಗ್ರೇವಿ. ಚಿಕನ್ ಗ್ರೇವಿ ಮಸಾಲ. ಏನು ಹೆಸರು ಕೊಡೋದಿದೆ? ಚಿಕನ್ ಮಸಾಲ. ಓ, ಇದು ಮಿಕ್ಸಿಂಗು ಏನೇನು ಮಿಕ್ಸ್ ಮಾಡಿದರು ನೋಡಿ. ಇದು ಒಂದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಿಕ್ಸ್ ಮಾಡಿದ್ದಾರೆ. ಅದಾದ ನಂತರ ಕಬಾಬ್ ಪೌಡರ್ ಮಿಕ್ಸ್ ಮಾಡಿದ್ದಾರೆ. ಅದಾದ ನಂತರ ಸ್ವಲ್ಪ ಮೊಟ್ಟೆ ಮಿಕ್ಸ್ ಮಾಡಿದ್ದಾರೆ. ಇದನ್ನು ಚೆನ್ನಾಗಿ ಕಲಿಸಿ ಸ್ವಲ್ಪ ಒಂದು 10 ನಿಮಿಷ ಇದನ್ನು ಬಿಟ್ಟು ಎಣ್ಣೆಲಿ ಹಾಕಿ ರೆಡಿ ಮಾಡಿಬಿಟ್ರೆ ಫ್ರೈ ರೆಡಿ. ಬ್ಯಾಟಿಂಗ್ ಮಾಡೋದೇ ಬೆಂಗಳೂರು ಸ್ಪೆಷಲ್ ನೋಡಿ. ಅದ್ರ ಜೊತೆ ಇದನ್ನು ಆಗ್ತಾ ಇದೆ ಗ್ರೇವಿ. ಫೈನಲ್ ಆಗಿ ಕಲಸಾಯಿತು. ಇದನ್ನು ಒಂದು 5ರಿಂದ 10 ನಿಮಿಷ ಅದನ್ನು ನೆನೆ ಹಾಕಿ ಬಿಡಬೇಕು. ಆಮೇಲೆ ರೆಡಿ ಆಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ನಾವು ಬ್ರೇಕ್. ಎಸ್, ಫೈನಲಿ ಚಿಕನ್ ಗ್ರೇವಿ ರೆಡಿಯಾಗಿದೆ. ಟೇಸ್ಟ್ನ ಒಂದು ಸರ್ತಿ ಚೆನ್ನಾಗಿ ಚೆಕ್ ಮಾಡ್ಕೋಬೇಕು. ಚೆನ್ನಾಗಿ ಕುದ್ದಿದೆ. ಟೇಸ್ಟ್ನ ನೋಡೋಣ, ರಸಮ್ ಟೇಸ್ಟ್ ನೋಡೋಣ. ಬಾಯಿಗೆ ಸಖತ್ ಟೇಸ್ಟ್ ಆಗಿದೆ. ನೀವು ನಿಮ್ಮ ಮನೆಯಲ್ಲಿ ಮಾಡಿ ಇದೇ ರೀತಿ ಚಿಕನ್ ಗ್ರೇವಿನ. ಥ್ಯಾಂಕ್ ಯು. ನೆಕ್ಸ್ಟು ಇದಾದ ನಂತರ ನಾವು ಕಬಾಬ್ ರೆಡಿ ಮಾಡೋದನ್ನು ನೋಡೋಣ. ಅದನ್ನು ಮಾಡಿದ್ವಿ. ಈಗ ಇಲ್ಲಿಗೆ ಚಿಕನ್ ಗ್ರೇವಿದು ನನ್ನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.